ಗಿಡಗಳೆಲ್ಲ ಒಣಗೋಗಿದ್ದಾವೆ, ನೀರಾಗ್ತಾವೆ. ನಿನ್ನ ಮುಖ ತೋರಿಸು, ನೀನು ಯಾರು ಅಂತ ಹುಡುಕ ಬರಕ್ಲತ್ತೋ. ಏನೇನು ಗಿಡಗಳಿವೆಲ್ಲ? ಇದು ಅಂತಾರಲ್ಲ, ಇದು ದೇವ್ರ ಹೂವ ತಾನೇ ಇದು? ಕತೆ ಹೊಸನಾಗ ಇದಾ? ಏನಂತಾರೆ ಹೆಸರು? ಶನಿಮಹಾತ್ಮಪ್ರಿ. ಇವಾಗ ಬಿಸಿಲಿಗೆ ಎಷ್ಟು ದಿನಕ್ಕೆ ಒಂದ್ಸರಿ ನೀರು ಹಾಕ್ತೀಯ? ಡೈಲಿ ಜಾಸ್ತಿ ಕುಡಿಯೋಕ್ಕಿವಲ್ಲ, ಪಾಟ್ಗೆ ಹಾಕಿದಾವಲ್ಲ ಗಿಡ ಎಲ್ಲ ಕೆಳಕ್ಕೆ ಬೈತವೆ. ಒಂದೊಂದು ಜಗ್ಗಿ ಹಾಕಿದ್ರೆ ಕೆಳಕೇನು ಹೋಗದೆ ಥರ ಮಾಡ್ಕೊಬಿಟ್ಟಿದ್ಯಲ್ಲನೂ. ಈ ಏನೋ ಇಟ್ಟಿದೆಯಲ್ಲ ಅಂದೆ. ಮಣ್ಣು ಅಲ್ಲೇ ಕರೆಕ್ಟ್ ಕೊತ್ತದಲ್ಲ ಅಂತ. ಅಲೆವೆರಾ ಜೆಲ್ ಒಂಥರ ಆಗ್ಬಿಟ್ಟದ ಅಲೆ. ಕೇರ್ ಮಾಡೋದು ಹೋಗಂತ ಈ ಪಾಟ್ಗಳು ತಂದು ಮಡಿಕೋಬೇಕು. ಇದು ನೀವೇ ಹಾಕಿರೋದು ಅವ್ರು ಹಾಕೊಂಡಿರೋದೇನು? ಎದುರುಗಡೆ ತೊಂಬುನು ಕಿರ್ಕೆ ಗಿಡ. ನನ್ನ ಫ್ರೆಂಡ್ ಮನೆಗೆ ಬಂದಿದೆ. ಅವರು ಗಿಡಗಳು ಹಾಕ್ಕೊಂಡಿದ್ದಾಳೆ. ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾಳೆ ಅಂತಂದರೆ ತುಂಬ ಚೆನ್ನಾಗಿ ಹಾಕಿದ್ದಾಳೆ. ನೀರು ಹಾಕೋಕ್ಕೆ ಅಂತ ಬಂದಳು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ, ಮನೆ ಪಕ್ಕದಲ್ಲೇ ಎಷ್ಟು ಚೆನ್ನಾಗಿದೆ ವೆದರು. ಸುತ್ತಮುತ್ತ ಗಿಡ ಮರಗಳೇ ಜಾಸ್ತಿ ಇದ್ದಾವೆ. ಅವ್ರ ಮನೆ ಹತ್ರ ಒಂಥರ ಚೆನ್ನಾಗಿತ್ತು ವ್ಯೂ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋ ಮಾಡಿಕೊಂಡೆ. ಅವ್ರು ನೋಡಿ ಪ್ರತಿಯೊಂದೂ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನೀರು ಹೇಗೆ ಹಾಕೋದು ಅಂತ ಕೇಳ್ತಾಯಿದ್ದೆ. ಚೆನ್ನಾಗಿ ಗಿಡಗಳೆಲ್ಲ ಬೆಳೆಸ್ಕೊಂಡು ಅವ್ರ ಮನೆಗೆ ಮಲ್ಲಿಗೆ ಗಿಡ ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತಂದರೆ, ನಾನು ಈ ಥರ ಮಲ್ಲಿಗೆ ಗಿಡ ಎಲ್ಲೂ ನೋಡಿಲ್ಲ. ನೋಡಿ, ಸೂಜಿ ಮಲ್ಲಿಗೆ ಅಂತೆ, ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿದೀಯಾ. ಕಾಯೆಲ್ಲ ಮನೆಗಿದೆ ಆಯ್ತದಾ? ನಿಮ್ದಲ್ವ ಅದು? ಇದು ಯಾವ ಮಲ್ಲಿಗೆ? ಸೂಜಿ ಮಲ್ಲಿಗೆ. ಎಷ್ಟು ಉದ್ದ ಬೆಳೆದೈತೆ ಯಪ್ಪ! ಇಷ್ಟು ಉದ್ದ ಬೆಳೆಯೋದು ನಾನು ನೋಡೇ ಇಲ್ಲವ. ಇದೇ ಅವ ನೋಡ್ತಾ ಇರೋದು. ಸೂಜಿ ಮಲ್ಲಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ನೋಡೋಕ್ಕೆ ಒಂಥರ ಖುಷಿ ಆಗ್ತಿದೆ. ನೋಡಿ, ಮನೆಗೆಲ್ಲ ಹೂವೆಲ್ಲ ಅದರಲ್ಲೇ ಯೂಸ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಅವಳು ಗರಿಕೆ ಗಿಡನೂ ಇಲ್ಲೇ ಹಾಕ್ಕೊಂಡಿದ್ದಾಳೆ. ಅದನ್ನು ಪೂಜೆಗೆಲ್ಲ ಬೇಕು, ಬೇರೆ ಥರ ಹೋಗೆಲ್ಲ ತರಬೇಕಲ್ಲ ಅಂಥೇಳಿ. ಹಾಗೆ ನೋಡಿ, ಮಾವಿನ ಮರ ಪಕ್ಕದಲ್ಲೇ, ನುಗ್ಗೆ ಮರ, ಮಲ್ಲಿಗೆ ಮರ, ಎಷ್ಟು ಚೆನ್ನಾಗಿದೆ ಎಲ್ಲ ನೋಡೋಕೆ ಒಂಥರ ಚೆನ್ನಾಗಿದೆ. ಈ ಥರ ಮನೆ ಪಕ್ಕನೇ ಎಲ್ಲ ಇದ್ದರೆ ಎಷ್ಟು ಈಸಿ ಅಲ್ವಾ? ಪ್ರತಿಯೊಂದೂ ತುಂಬ ಚೆನ್ನಾಗಿರ್ತದೆ. ಮಾವಿನ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ. ಮಾವಿನ ಹಣ್ಣು ತುಂಬ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ. ಚಿಕ್ಕ ಚಿಕ್ಕ ಈಚೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಮಕ್ಳುಗಳು. ಮಧ್ಯೆ ಮಧ್ಯೆ ದಪ್ಪ ದಪ್ಪ ಇರೋ ಹಣ್ಣುಗಳು ಮಾತ್ರ ಸೆಂಟ್ರಲ್ಲಿದ್ದಾವೆ. ಹೀಗೆ ಮನೆ ಪಕ್ಕದಲ್ಲಿ ಒಂಥರ ಇವೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರ್ತದೆ. ಗಾಳಿ ವೆದರ್ ಎಷ್ಟು ಚೆನ್ನಾಗಿರ್ತದೆ ಅಂತಂದರೆ, ಹಿಂಗೆ ನೋಡಿ, ಬೆಂಗಳೂರಲ್ಲೂ ಈ ಥರನೂ ಬೆಳೆಸ್ಕೋತಾರೆ ಮನೆ ಪಕ್ಕ ಅಂತಂದರೆ. ಗಿಡಗಳ ಪ್ರಿಯರು ಎಷ್ಟು ಚೆನ್ನಾಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅದೇ ಕೆಲಸಕ್ಕೆ ನೋಡ್ಕೊಳ್ಳೋದು, ಅವನ್ನೇ ಹೇಗೆ ನಿಭಾಯಿಸ್ಕೊಂಡು ಯಾವ ಥರ ಮಾಡ್ತಾರೆ ನೋಡಿ. ಮಾವಿನ ಮರ, ತೆಂಗಿನ ಮರ, ಹೂವಿನ ಗಿಡ, ಪಾಟಲ್ಲೇ ತರಕಾರಿನೂ ಬೆಳೀತಾರೆ. ಎಷ್ಟು ಚೆನ್ನಾಗಿ ಗಿಡಗಳನ್ನ ಮಾಡ್ತಾರೆ ಅಂದರೆ ನೋಡೋಕ್ಕೆ ಒಂಥರ ಅದ್ಭುತ. ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ನೋಡಿ ಒಂಥರ ಖುಷಿ ಆಯಿತು. ಹಾಗೆ ಅವ್ರ ಮನೆಗೆ ಹೋಗಿದ್ನಲ್ಲ, ಹಂಗಾಗಿ ಅಲ್ಲೇ ಒಂದು ಜುಡಿಯೋ ಓಪನ್ ಆಗಿತ್ತು. ಅಲ್ಲೇ ಹೋಗಿದ್ವಿ ನೋಡೋಣ ಅಂಥೇಳಿ, ಹೇಗಿದೆ ಶಾಪ್ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದೆ. ಎಲ್ಲ ಕಂಪ್ನಿ ಪ್ರಾಡಕ್ಟ್. ಜುಡಿಯೋ ತುಂಬ ಚೆನ್ನಾಗಿದೆ ಕಲೆಕ್ಷನು. ಈಗ ಹೊಸ್ದಾಗಿ ಓಪನ್ ಆಗಿರೋದು ಇದು. ಬಂದು ಯಾರಾದರೂ ಇಲ್ಲಿ ಹತ್ರ ಇರೋರು ಬಂದು ಬೇಕಾದರೆ ನೀವು ತೊಗೊಬೋದು. ತುಂಬ ಚೆನ್ನಾಗಿದೆ. ಅಂದರೆ ಜುಡಿಯೋ ಅಂಥೇಳಿ ಇದು ಲೆಗ್ಗೆರೆ ಬ್ರಿಡ್ಜ್ ಮೇಲೆ ಓಪನ್ ಆಗಿದೆ. ಯಾರಾದರೂ ಹತ್ರ ಇದ್ದರೆ ಲೆಗ್ಗೆರೆಯಲ್ಲಿ ಖಂಡಿತವಾಗ್ಲೂ ಬಂದು ನೋಡ್ಬೋದು. ಹೊಸ್ದಾಗಿ ಓಪನ್ ಆಗಿರೋದು. ಹೀಗಾಗಿ ಒಂದು 15 ಡೇಸ್ ಆಗದೆ. ಹಾಗೆ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವೇನು ತೊಗೊಂಡು ನೋಡೋಣ, ಆಮೇಲೆ ನೆಕ್ಸ್ಟ್ ತೊಗೊಂಡ್ರಾಯ್ತು. ಹೇಗಿದೆ ಕಲೆಕ್ಷನು ಅಂತ ನೋಡೋಣ ಅಂತ ಹಾಗೆ ಒಳಗಡೆ ಬಂದ್ವಿ. ಇನ್ನೂ ಕೆಲಸಗಳು ನಡೀತಾನೆ ಇದೆ. ತುಂಬ ಚೆನ್ನಾಗಿ ಕಲೆಕ್ಷನ್ ಎಲ್ಲ ಇಟ್ಟಿದ್ದಾರೆ. ಈಗ ಎಲ್ಲ ರೆಡಿ ಮಾಡ್ತಾನೆ ಇದ್ದಾರೆ. 2 ಫ್ಲೋರ್ ಇದೆ. ಫಸ್ಟ್ ಫ್ಲೋರ್ ಒಂದು, ಸೆಕೆಂಡ್ ಫ್ಲೋರ್ ಒಂದು. ಬಾಯ್ಸ್ಗೆ ಗರ್ಲ್ಸ್ಗೆ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಐಟಮ್ಸು. ಇಂಪಾರ್ಟೆಂಟ್ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಎಲ್ಲ ಕಂಪ್ನಿ ಐಟಮ್ಸ್ ಅಂದರೆ ಕಾಸ್ಟ್ಲಿನೇ ಇರುತ್ತೆ ಅಲ್ವಾ? ಎಲ್ಲ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಬಂದ್ವಲ್ಲ ನೋಡೋಣ ಅಂತ ಹೇಳ್ಬಿಟ್ಟು
ನೋಡ್ತಾ ಇದ್ವಿ. ನಮ್ಮ ಫ್ರೆಂಡ್ ಮನೆ ಹತ್ರ ಇದು, ಹಂಗಾಗಿ ಅಲ್ಲಿ ಹೋಗಿದ್ನಲ್ಲ, ಹಂಗೆ ನೋಡೋಣ ಅಂತ ಬಂದೆ. ಸುಮ್ಮನೆ ಒಳಗಡೆ ಹಂಗೆ ವೀಡಿಯೋ ಮಾಡಿಕೊಂಡೆ ನೋಡೋಣ ಅಂತ ಹೇಳ್ಬಿಟ್ಟು. ಹೇಗಿದೆ, ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಒಂದು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕಲೆಕ್ಷನು. ಖಂಡಿತವಾಗ್ಲೂ ಟಿ ಶರ್ಟ್ಸ್ ಎಲ್ಲ ನಿಮಗೆ 200 ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಕಲೆಕ್ಷನು. ಒಂದೊಂದು ಥರ ಇದೆ. ಕಂಪ್ನಿ ಐಟಮ್ಸ್ ಅಂತಂದರೆ ಎಲ್ರಿಗೂ ಒಂಥರ ಖುಷಿ. ಹೆಣ್ಮಕ್ಳಿಗಂತೂ ಆನಂದ ಅಂದರೆ ಆನಂದ. ಏನಪ್ಪ ಇಲ್ಲಿಗೆ ಬಂದುಬಿಟ್ರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗಲ್ಲ. ಒಂದಕ್ಕಿಂತ ಒಂದು ಚೆನ್ನಾಗಿರ್ತವೆ ಐಟಮ್ಸು. ನೋಡೋಕ್ಕೆ ಬಂದರೆ ಇದನ್ನು ತೊಗೊಳ್ಳೋಣ ಅಂತ ಅನಿಸುತ್ತಾ ಇರ್ತದೆ. ಒಬ್ಬೊಬ್ಬರು ಲೇಬಲ್ ನೋಡಿದ ತಕ್ಷಣ ಭಯ ಆಗ್ಬಿಡುತ್ತೆ.